ರಾಜ್ಯದ ಎಲ್ಲಾ ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡು ಹೊಂದಿರುವ ಎಲ್ಲಾ ಕುಟುಂಬಗಳಿಗೆ ಇವತ್ತು ಒಂದು ಹೊಸ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಂದಿರಾ ಕಿಟ್ ಯಾವಾಗ ಬರುತ್ತೆ ಅಂತ. ಎಪಿಎಲ್ ಮತ್ತು ಬಿಪಿಎಲ್ ಹೊಸ ಕಾರ್ಡುಗಳಿಗೆ ಅಥವಾ ಹಳೆ ಕಾರ್ಡುಗಳಿಗೆ ಎಷ್ಟು ಅಕ್ಕಿ ಬರುತ್ತೆ ಅಂತ, ಕಾರ್ಡ್ಗಳಿಗೆ ಅಕ್ಕಿ ತಡವಾದರೆ ಅಥವಾ ಸರ್ಕಾರ ಹಣ ಕೊಡುತ್ತಾ, ಅನ್ನಭಾಗ್ಯ ಯೋಜನೆಯಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ಎಲ್ಲವನ್ನು ತಿಳಿಯೋಣ. ಹಾಗಾದ್ರೆ ಸರ್ಕಾರ ಏನ್ ಹೇಳಿದೆ, ಈ ಯೋಜನೆ ಯಾರಿಗೆಲ್ಲ ಲಾಭ ಇದೆ, ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡ್ದಾನೆ ಈ ವಿಡಿಯೋವನ್ನು ನೋಡಿ. ಸೊ ಹಾಗಾದ್ರೆ ಇಂದಿರಾ ಕಿಟ್ಟು ಯಾವಾಗ ಬರುತ್ತೆ? ಸಚಿವರು ಕೂಡ ಎಲ್ಲ ಹೇಳುವ ಪ್ರಕಾರ ಇನ್ನ 3 ತಿಂಗಳಲ್ಲಿ ಆ ಒಂದು ಇಂದಿರಾ ಕಿಟ್ ಅನ್ನು ಜಾರಿಗೊಳಿಸಬೇಕಂತೇಳಿ ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಂತಾ ಇದೆ. ಸರ್ಕಾರದ ಒಂದು ಗುರಿ ಈ 3 ತಿಂಗಳ ಒಳಗಡೆ ಅಥವಾ ಈ 3 ತಿಂಗಳಲ್ಲಿ ಈ ಎಲ್ಲಾ ಬಿಪಿಎಲ್ ಎಪಿಎಲ್ ಕಾರ್ಡ್ ಹೊಂದಿರುವ ಎಲ್ಲಾ ಕುಟುಂಬದವರಿಗೂ ಆ ಕಿಟ್, ಇಂದಿರಾ ಕಿಟ್ ಅನ್ನು ದೊರಕಿಸುವಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸುಮಾರು ಸರಾಸರಿ ಒಂದು 6 ಕೋಟಿ ವೆಚ್ಚದ ಒಂದು ಬೃಹತ್ ಯೋಜನೆ ಆಗಿದೆ ಈ ಒಂದು ಯೋಜನೆ. ಲಾಸ್ಟ್ ಟೈಮ್ ಅಲ್ಲಿ 5 ಕೆಜಿ ಅಕ್ಕಿ ಮತ್ತು ಒಂದು 5 ಕೆಜಿಯ ಒಂದು ಮೊತ್ತವನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆ ಸರ್ಕಾರ ನೇರವಾಗಿ ಹಾಕ್ತಿತ್ತು. ಅದೇ ರೀತಿ ಇವಾಗೂ ಕೂಡ ಆ ಯೋಜನೆಯನ್ನು ಮತ್ತೆ ಜಾರಿಗೊಳಿಸಬೇಕಂತ ಒಂದು ಸರ್ಕಾರ ಆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅದು ಯಾಕಪ್ಪ ಅಂತಂದ್ರೆ, ಇಂದಿರಾ ಕಿಟ್ಟು ಅದೇನಾದ್ರೂ ಲೇಟ್ ಆಗಿ ಬಂತು, ಆ ಒಂದ್ 3 ತಿಂಗಳಲ್ಲಿ ಏನಾದ್ರೂ ಆಗಲಿಲ್ಲ ಅಂತ ಅಂದ್ರೆ, ಆ ಟೈಮ್ ಅಲ್ಲಿ ಆಗಲಿಲ್ಲ ಅಂತಂದ್ರೆ ಈ ಒಂದು 5 ಕೆಜಿ ಅಕ್ಕಿಯ ಒಂದು ಹಣವನ್ನು ನೇರವಾಗಿ ನಿಮ್ಮ ಅಕೌಂಟಿಗೆ ಬರಲು ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ.